ಕುಪ್ಪೆ ಸೊಪ್ಪು ಕೆಮ್ಮು ಶೀತ ಜ್ವರಕ್ಕೆ ಪ್ರಕೃತಿಯಿಂದ ನಮಗೆ ಸಿಕ್ಕಿರೋಂಥ ವರದಾನ ಅಂತಲೇ ಹೇಳ್ಬೋದು. ಈ ಒಂದು ಕುಪ್ಪೆ ಸೊಪ್ಪಿಂದ ನಮ್ಮ ಅಜ್ಜಿ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಕೆಮ್ಮು ಬಂದರೆ ಇದರಿಂದ ಔಷಧಿ ಮಾಡ್ತಿದ್ರಂತೆ. ಅದನ್ನು ನಮ್ಮ ತಾಯಿ ಕೂಡ ಮಾಡ್ತಾ ಇದ್ರು. ಇದನ್ನ ನೋಡಿ ನಾನು ಕೂಡ ಕಲ್ತ್ಕೊಂಡಿದ್ದೆ. ಈ ಕುಪ್ಪೆ ಸೊಪ್ಪು ಹೊಲಗಳಲ್ಲಿ, ರೋಡ್ ಸೈಡಲ್ಲಿ, ಖಾಲಿ ಸೈಟ್ಗಳಲ್ಲಿ ಎಲ್ಲ ಸಮಯದಲ್ಲಿ ವರ್ಷ ಪೂರ್ತಿ ಸಿಗುತ್ತೆ. ಇದು ಕೆಮ್ಮು ಶೀತ ಜ್ವರ ಬಂದಾಗ ನಾವು ಒಂದು ಮುಷ್ಟಿಯಷ್ಟು ಸೊಪ್ಪನ್ನ ಕಷಾಯ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ಇದರ ರಸ ತೆಗೆದ್ಬಿಟ್ಟು ಹಾಗೇನೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಕಫ ಕಂಪ್ಲೀಟಾಗಿ ನಮ್ಗೆ ಕಡಿಮೆ ಆಗುತ್ತೆ. ಇದನ್ನು ವಾರದಲ್ಲಿ ಒಂದು 2 ದಿವಸ ಅಥವಾ 3 ದಿವಸ ತಗೋಬಹುದು. ಮಕ್ಕಳಿಗೆ ಕುಪ್ಪೆ ಸೊಪ್ಪಿನ ಪ್ರಮಾಣ ನಾವು 4-5 ಎಲೆಯಿಂದ ನಾವು ಶುರು ಮಾಡ್ಕೋಬೇಕಾಗತ್ತೆ. ಕುಪ್ಪೆ ಸೊಪ್ಪಿನ ಕಷಾಯ ಮಾಡೋದಕ್ಕೆ 1 ಲೋಟ ನೀರಿಗೆ 1 ಮುಷ್ಟಿಯಷ್ಟು ಕುಪ್ಪೆ ಸೊಪ್ಪನ್ನ ಹಾಕಿ ಹಾಗೆ ಒಂದು 5-6 ಕಾಳು ಮೆಣಸನ್ನ ಪುಡಿ ಮಾಡಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅರ್ಧ ಲೋಟ ಆದ್ಮೇಲೆ ಅದನ್ನು ಸೋಸ್ಬಿಟ್ಟು 1 ಸ್ಪೂನ್ ಜೇನುತುಪ್ಪ ಹಾಕಿ ಕುಡಿಬೇಕಾಗತ್ತೆ. ಈ ಔಷಧಿನ 1 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗಾದ್ರೆ ಕೊಡ್ಬೋದು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗತ್ತೆ ಅನ್ಕೊಂಡಿದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.